ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕಿಚನ್. ಇವತ್ತು ಏನು ರೆಸಿಪಿ ತೊಗೊಂಡು ಬಂದಿನಪ್ಪ ಅಂದ್ರೆ ನಾನು ಉದ್ದಿನ ವಡೆ ತೊಗೊಂಡು ಬಂದೀನಿ. ಕೇಳಿಲ್ಲ, ಯಾರೂ ಕಮೆಂಟ್ ಮಾಡಿಲ್ಲ. ಆದರೂ ಉದ್ದಿನ ವಡೆ ಸಿಂಪಲ್ ಇತ್ತಲ್ಲ, ಅದಕ್ಕೆ ನಿಮಗೂ ಮಾಡಿ ತೋರಿಸ್ಬೇಕಂತ ನನಗೆ ಅನ್ನಿಸ್ತು, ಅದಕ್ಕೆ ಮಾಡಾಕತ್ತೀನಿ. ಓಕೆ, ಇನ್ನು ಈ ವಿಡಿಯೋ ನೋಡಕತ್ತವ್ರು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ಬರ್ರೀಗ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋ. ಫಸ್ಟ್ ನಾನಿಲ್ಲಿ ಉದ್ದಿನ ಬೇಳೆ ತೊಗೊಂಡಿನಿ. ಒಂದು 6-7 ತಾಸು ನೆನೆದ್ರೆ ಸಾಕು. ನಾನು ನೆನೆ ಇಟ್ಟಿದ್ದೆ ಒಂದು 6 ತಾಸು ನೆನೆ ಇಟ್ಟು ಇದಕ್ಕೆ ಏನೇನು ಹಾಕಬೇಕಪ್ಪ ಅಂದ್ರೆ ನಾನು 4 ಜಾಸ್ತಿ ಖಾರ ತಿಂತೀವಿ ನಾವು, 4 ಇಲ್ಲ 5 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿ. ಕೊಬ್ಬರಿ ಅಲ್ಲ, ತೆಂಗಿನಕಾಯಿ ಅಲ್ಲ. ಕೊಬ್ಬರಿ ಬೆಂಗಳೂರು ಮಂದಿ ಇದಕ್ಕೆ ಒಣಗಿದ್ದು ಇರ್ತೈತಲ್ಲ, ಅದಕ್ಕೆ ಕೊಬ್ಬರಿ ಅಂತಾರೆ. ಹಾಂ, ತೆಂಗಿನಕಾಯಿ. ಈ ಸದ್ಯ ಇದನ್ನು ನಾವು ಮಿಕ್ಸರ್ ಕಿಡಿಬೇಕು ಸಣ್ಣಾಗಿ. ಬರ್ರಿ ಮಿಕ್ಸರ್ ಕಿಡು. ನೋಡಿರಿ, ನಾನು ನೀರು ಬಸ್ದು ಮಿಕ್ಸಿಗೆ ಹಾಕ್ತೀನಿ ಸದ್ಯ. ಇದಕ್ಕೆ ಹಾಕ್ಕೊಂಡು ನಾವು ಜಾಸ್ತಿ ನೀರು ಹಾಕೋಬಾರ್ದು. ಇದಕ್ಕೆ ಸ್ವಲ್ಪ ಒಂದು ಹಿಟ್ಟು ಥರ ಆಗ್ಬೇಕದು. ಸ್ವಲ್ಪ ಒಂದು 4 ಕಾಳು ಹಾಕ್ಕೊಂಡು, ನಾವು ಸ್ವಲ್ಪ 4 ಕಾಳು ಅಂತೀವಿ. ಸ್ವಲ್ಪ ಹಾಕೋಬೇಕು ಈ ಸದ್ದ, ಒಂದು ಸ್ವಲ್ಪ, ಆಮೇಲೆ ನೋಡ್ಕೊಂಡು ಹಾಕೋಬೋದು. ಸ್ವಲ್ಪ ಹಾಕೊಂಡು ಈ ಸದ್ದ ಮಿಕ್ಸಿಗೆ ಇಡ್ಕೋಬೇಕು. ಇದನ್ನು ರುಬ್ಕೊಂಡಿನಿ. ಈ ಸದ್ದ ನಾವು ಏನು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿವಲ್ಲ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಇದು ತೆಂಗಿನಕಾಯಿ ಹಾಕೊಂಬಿದಕ್ಕೆ. ಸ್ವಲ್ಪ ನಾನು ಇದನ್ನು ಸ್ವಲ್ಪ ಹಿಂಗೆ ಪೌಡ್ರ್ ಮಾಡಿ ಹಾಕ್ಕೋಬೇಕು, ಕರಿಬೇವು. ಅದಕ್ಕೆ ನಾವು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಕಲಿಸ್ಕೋಬೇಕೀಗ, ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ಇದಕ್ಕೆ ಉಪ್ಪು ಹಾಕ್ಬೇಕಷ್ಟೆ. ಮಿಕ್ಸ್ ಮಾಡ್ಕೊಂಡು ಖಾರ ಹಾಕ್ಬಾರ್ದು. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಅರ್ಶಿನ ಪುಡಿನೂ ಹಾಕ್ಬಾರ್ದು, ಮಸಾಲೆನೂ ಹಾಕ್ಬಾರ್ದು. ರುಚಿಗೆ ತಕ್ಕಷ್ಟು ಮಾಡ್ಕೊಂತೀನಿ. ರುಚಿಗೆ ತಕ್ಕಷ್ಟು ಈಗ ಆಯ್ತು, ವಡ ಸ್ಮೆಲ್ ಬರಾಕತ್ತದ ಆಲ್ರೆಡಿ. ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀಯಲ್ಲ, ಹಂಗೆ ಬರ್ತದೆ. ಮಾತಾಡ್ಬೇಕು, ಮಾತಾಡಕತ್ತೀನಲ್ಲ, ಹಿಂಗೆ ಹಿಡ್ಕೊಂಡೇ ಮಾತಾಡ್ಬೇಕಂತ ಏನಿಲ್ಲ, ವಾಯ್ಸ್ ಕೇಳಿಸಿದೆ. ಮತ್ತು ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರ ಅನ್ಕೋತೀವಿ. ಹಿಂಗೆ ಆರಾಮಿರ್ರಿ, ನಾವು ಆರಾಮಿರ್ತೀವಿ. ಏನಿಲ್ಲ ಲೈಫ್ ಒಳಗೆ, ಆರಾಮಾಗಿರ್ರಿ, ಅದು ತಲೆ ಕೆಡಿಸ್ಕೊಬೇಡ್ರಿ. ಆರಾಮಾಗಿರ್ರಿ. ನಾವು ಫುಲ್ ಬಿಂದಾಸ್ ಆಗಿದ್ದೀವಿ. ನಾವು ಬಿಂದಾಸ್ ಆಗಿದ್ದೀವಿ, ನೀವು ಬಿಂದಾಸ್ ಆಗಿರ್ರಿ. ನಾವು ಯಾವಾಗಲೂ ಹಿಂಗೆ ಇರ್ತೀವಿ. ಒಂದು ಒಳ್ಳೇದೇ ಆಗಿರಲಿ, ನಮಗೆ ಕೆಟ್ಟದ್ದೇ ಆಗಿರಲಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಬಿಂದಾಸ್ ಆಗೇ ಇರ್ತೀವಿ ನಾವು. ಮೈಕ್ ಅಲ್ಲಿ ಐತಿ, ವಾಯ್ಸ್ ಕೇಳಾಗತೈತಿ ಇಲ್ಲಿ ಗೊತ್ತಿಲ್ಲ, ಕೇಳತ್ತೆ. ಓಕೆ, ಬಿಡ್ರಿ ಅದೆಲ್ಲ. ಇದನ್ನ ಒಂದು 2 ನಿಮಿಷ ಸ್ವಲ್ಪ ನೆನೆಯಾಕಿಡು. ಮತ್ತು ಸದ್ಯ ಇದು ನೆನಿಲಿ, ಅಲ್ಲಿ ಮಟ್ಟ ಎಂಟ್ರಿ ಮಾಡ್ಬೇಕನ ಏನಿಲ್ಲ. ಓಕೆ, ಇದು ಒಂದು 2 ನಿಮಿಷ ನೆನೆದೈತಿ. ಏನು ನೆನೆಸ್ಬೇಕಂತ ಏನಿಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ಅದು ಕರಗ್ಲಿ ಅಂತ ಅಷ್ಟೇ ನಾನು ನೆನೆಸಿಟ್ಟಿನಿ. ಸದ್ಯ ಎಣ್ಣೆ ಬಿಸಿ ಮಾಡೋಣ ಬಾರಿ. ನಾವು ವಡಾಗೆ ಎಷ್ಟು ಬೇಕು ಅಷ್ಟೇ ಎಣ್ಣೆ ಹಾಕೋಬೇಕು. ಮೊನ್ನೆ ಜಾಮೂನ್ ಮಾಡಿದ್ವಲ್ಲ ಅದೇ ಎಣ್ಣೆ ಒಳಗೆ ಅದೇ ಎಣ್ಣೆನ ಹಾಕ್ತೀವಿ, ಏನು ವೇಸ್ಟ್ ಮಾಡಬಾರ್ದು. ಅದಕ್ಕೆ ಮತ್ತೆ ನಾವು ಎಲ್ಲರೂ ಒಕ್ಕಡ್ತಾರೆ, ಒಕ್ಕಟಲ್ಲ ಹೇಳಕತ್ತೀನಿ. ಈಗ ಇದು ಹುರಿದಿದ್ದ ಎಣ್ಣೆ ಹಾಕಿ ಅಡುಗೆ ಹಾಕಲ್ಲ, ಮತ್ತೇನಾರ ಉರಿಯೋ ಐಟಮ್ ಇರ್ತಾವಲ್ಲ ಅದಕ್ಕೆ ತೆಗೆದಿಟ್ಟಿರ್ತಾಳೆ.
ಏನಾರ ಹೊರಿಯೋತ್ನಾಗ ಹಂಗೆ ಅದನ್ನ ಯೂಸ್ ಮಾಡ್ಕೋತ ಇದು ಮಾಡ್ತಾಳೆ. ಹುಡುಗಿ ಭಾಳ ಅಂದ್ರೆ ಭಾಳ ಶಾಣೆ ಐತಿ. ಮನ್ಯಾಗ ಏನು ವೇಸ್ಟ್ ಮಾಡಲ್ಲ, ಎಲ್ಲಾನು ಭಾಳ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗ್ತಾಳೆ. ಐ ಪ್ರೌಡ್ ಟು ಬಿ ಆನೆಸ್ಟ್ ವೈಫ್. ನೋಡ್ರಿ ಸ್ವಲ್ಪ ಹಾಕ್ಯಾಳ ಎಣ್ಣೆ, ಸ್ವಲ್ಪ ಏನೇ ಅದು ಭಾಳ ಐತಿ ಅಂದ್ರೆ ಅವು ಇದರ ಮುಣಗ್ಬೇಕಲ್ಲ, ಕರಗಬೇಕಲ್ಲ, ಅದಕ್ಕೆ ಜಾಸ್ತಿ ಹಾಕೊಂಡಾಳ. ಎಣ್ಣೆ ಏನು ವೇಸ್ಟ್ ಆಗಲ್ಲ, ಬೇರೆದಕ್ಕೂ ಯೂಸ್ ಆಗುತ್ತೆ ನಿಮಗೆ. ಅಂದ್ರೆ ಎಣ್ಣೆ ಜಾಸ್ತಿ ಇದ್ದಷ್ಟು ಚಂದಾಗಿ ಕರಗ್ತಾವ ಅದ್ರೊಳಗೆ ಮುಳುಗಿ ಅಂತ ನಾ ಹೇಳಾಕತ್ತೀನಿ. ನಾನು ಹೇಳ್ತೀನಿ. ಓಕೆ, ವಾಟ್ ನೆಕ್ಸ್ಟ್ ಅಂದ್ರೆ ಎಣ್ಣೆ ಕಾಯ್ಬೇಕಾ? ಎಣ್ಣೆ ಕಾಯ್ಬೇಕು. ಎಣ್ಣೆ ಕಾಯ್ದ್ಮೇಲೆ ಸದ್ ನಾವು ಅದನ್ನ ಹಿಟ್ಟೇನೈತಲ್ಲ ಕೈಗೆ ಎಣ್ಣೆ ಹಚ್ಕೊಂಡು, ಕೈಗಾರೆ ಎಣ್ಣೆ ಹಚ್ಕೊಂಡು ಬಿಡ್ಬೇಕು. ಇಲ್ಲಾಂದ್ರೆ ಒಂದು ಕವರ್ ಹಾಲಿನ ಹಾಳಿ ಇರ್ತಲ್ಲ, ಇಲ್ಲ ಎಣ್ಣೆ ಹಾಳಿ, ಅದಕ್ಕೆ ಹಿಂಗೆ ಮಾಡ್ಕೊಂಡು ಬಿಡೋದು. ಇಲ್ಲ ಒಂದು ಪ್ಲೇಟ್ ತೊಗೊಂಡು ಕಾದೈತೆ ಇಲ್ಲ ಅಂತ ಒಂದು ಸ್ವಲ್ಪ ಹಾಕಿ ನೋಡ್ತೀನಿ. ಟೆಸ್ಟಿಂಗಾ? ಟೆಸ್ಟಿಂಗ್. ಇನ್ನೊಂದು ಸ್ವಲ್ಪ ಕಾಯ್ಬೇಕು. ಈ ಸದ್ದೈತಾ ಇದಕ್ಕೆ ಪ್ಲೇಟಿಗರ ಒಂದು ಹಾಳಿಗರ ಎಣ್ಣೆ ಹಚ್ಕೊಂಡು ವಡ ಮಾಡ್ಕೋಬೇಕು. ಕೈಗೂ ಎಣ್ಣೆ ಹಚ್ಕೋಬೇಕು. ಕೈಗೆ ಒಂದು ಸ್ವಲ್ಪ, ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ತಗೊಂಡು ಈ ರೀತಿ ಇಟ್ಟು ರೌಂಡಾಗಿಟ್ಟು ಅದಕ್ಕೆ ಹೋಲ್ ಮಾಡಿ ಕೈಯಾಗಿ ತಗೊಂಡು ಎಣ್ಣೆಗೆ ಬಿಡ್ಬೇಕು. ಹಂಗೆ ಮಾಡ್ಕೋಬೇಕು. ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೋರಿ, ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋರಿ. ಅದಷ್ಟು ತೆಳ್ಳಗೆ ಮಾಡ್ಕೋರಿ, ಚಂದಾಗ ಬೇಯ್ತಾವು. ಹಂಗೇನಿಲ್ಲ, ದಪ್ಪ ಮಾಡಿದ್ರೆ ಬೇಯ್ತಾವ. ಕೈ ಮ್ಯಾಗ ಎತ್ತಿ ಬಿಡ್ಬೇಕು, ಇಲ್ಲಾಂದ್ರೆ ಸುಡುತ್ತಾ. ಇದೇ ರೀತಿ ಎಲ್ಲಾನು ಮಾಡ್ಕೋಬೇಕು. ಎಲ್ಲ ಆಗಿನ ತೋರಿಸ್ತೀವಿ ನೋಡ್ರಿ. ಈ ರೀತಿ ಕಲರ್ ಚೇಂಜ್ ಆಗತೈತಿ, ಗೊತ್ತಾಗುತ್ತಲ್ಲ ನಿಮ್ಗೆ ಯಾವ ಕಲರ್ ಬರೋಣ ಅಂತ. ಹಂಗೆ ಒಳಸಾಡ್ತಿರ್ಬೇಕು, ಈ ಕಡೆ ಆಗನ ಈ ಕಡೆ, ಆ ಕಡೆ ಆಗನ ಈ ಕಡೆ. ಬ್ರೌನ್ ಒಂಥರ ಬ್ರೌನ್ ಅಂದ್ರೆ ಬ್ರೌನ್ ಕಲರಿಗೆ ಬರೋಣ ತಕೊಂಡ್ಬಿಡ್ರಿ, ಅಷ್ಟೇ ತೋರಿಸ್ತೀವಿ. ನೋಡ್ರಿ, ಎಲ್ಲ ಹಂಗೆ ಅದೇ ರೀತಿನೇ ಬಿಡಬೇಕು. ಬಿಟ್ಟು ಈ ಥರ ಬ್ರೌನ್ ಕಲರ್ ಹುರಿದು ತಕ್ಕೋಬೇಕು ನಾವು. ನೋಡ್ರಿ ಎಷ್ಟು ಚಂದಾಗಿ, ಅಷ್ಟು ಘಮ ಘಮ ಅನ್ನಕತ್ತವು. ಈ ಸದ್ದ ನನಗೆ ತಿನ್ನಂಗಾಗೈತಿ. ಟೇಸ್ಟ್ ನೋಡಿ ಹೇಳ್ತೀನಿ ನಿಮ್ಗೆ. ನೋಡ್ರಿ ಸೌಂಡ್ ನೋಡ್ರಿ, ಥರ ಸೋಡಾ ಪುಡಿ ಹಾಕಿರ್ತೀವಲ್ಲ, ಮೆತ್ತಗಾಗಿರ್ತಾವೆ ನೋಡ್ರಿ. ಮೆತ್ತಗಾಗ ಹೆಂಗೆ ಹೊಡಿತಾವ, ತಿಂದು ನೋಡು ಮಿಸಾದ್. ಸೇಮ್ ಹೋಟೆಲ್ ಗತ್ತಾಗೆ ಅಲ್ಲ ನೋಡಿ. ಸೌಂಡ್ ಅಲ್ಲದು ಇಲ್ಲಲ್ಲ, ಮೈಕ್ ಕಡೆ ಸೌಂಡ್ ಕೇಳಿದ್ರೆ ಹೌದಾ? ನೋಡ್ರಿ ಸೌಂಡ್ ನೋಡ್ರಿ. ನೋಡಿದ್ರಲ್ಲ ವಡ ಎಷ್ಟು ಈಸಿ ಅಂತ ಮಾಡೋದು. 6 ತಾಸು ನೆನೆ ಇಟ್ಟು ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಎಣ್ಣೆ ಕರೆದ್ಬಿಟ್ರೆ ಮುಗೀತು. ಎಷ್ಟು ಮಸ್ತ್ ಸೇಮ್ ಹೋಟೆಲ್ ಟೈಪೇ ಬರ್ತೈತಿ. ಬೇಕಾದ್ರೆ ನೀವು ನನಗೆ ಹೆಂಗೆ ಮಾಡಕ್ಕೆ ಬಂದಿತ್ತು ಹಂಗೆ ಮಾಡೀನಿ. ನಿಮ್ಗೆ ಏನೇನು ಬೇಕು ಅದೆಲ್ಲ ಜೀರಿಗೆ ಎಲ್ಲ ಹಾಕೋಬೋದು ನೀವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಈ ವಿಡಿಯೋ ಹೆಂಗೆ ಅನ್ನಿಸ್ತಂತ ನೀವು ಮನ್ಯಾಗ ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ ನನಗೆ ಹೆಂಗಾಗಿತ್ತಂತ ರೆಸಿಪಿ. ಹಂಗೆ ನೆಕ್ಸ್ಟ್ ವಿಡಿಯೋಕ್ಕೆ ಏನು ಮಾಡ್ಬೇಕಂತ, ಯಾವ ರೆಸಿಪಿ ಮಾಡ್ಬೇಕಂತ ನನಗೆ ಕಮೆಂಟ್ ಮಾಡಿರಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬಾಯ್ ಎಲ್ಲರಿಗೂ ನಮಸ್ಕಾರ.